ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡಿನಿ. ಇವತ್ತು ಸಿಂಪಲ್ಲಾಗಿ ನಮ್ಮನೆ ಮಟನ್ ತಂದಿದ್ರು. ನಾನು ನಮ್ಮ ಮನೇಲಿ ಮಟನ್ ಸಾರು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಒಳ್ಳೆ ನಾಟಿ ಮಟನ್ ತಂದಿದ್ದಾರೆ. ಯಾಕೆಂದರೆ ನಮ್ಮಮ್ಮ ಬಂದವರೆ, ನಮ್ಮಮ್ಮ ಹುಷಾರಾಗ್ಬಿಟ್ಟು ನಾಟಿ ಮಟನ್ ತಂದಿದ್ದಾರೆ. ಇವಾಗ ನಾಟಿ ಮಟನ್ ಸಾಂಬಾರು ಮಾಡೋಣ ಯಾವ ಥರ ಇರುತ್ತೆ ಅಂತ, ನಾನು ಯಾವ ಥರ ಮಾಡುತ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಟ್ಬಿಟ್ಟು ಎಣ್ಣೆ ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಟನ್ ಹಾಕಿದ್ದೀನಿ ಗೈಸ್. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ 2 ವಿಷಲ್ ಕೂಗಿಸ್ತೀನಿ ಶುಂಠಿ ಬೆಳ್ಳುಳ್ಳಿ, ಏಕೆಂದರೆ ಮಟನ್ ಬೇಯಬೇಕಲ್ವ. ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಮಸಾಲೆಗೆ ಏನೇನು ಹಾಕ್ತೀನಿ ಐಟಮ್ ಅಂತ ನೋಡಿದಂತೆ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ 2 ವಿಸಲ್ ಕೂಗೋ ಅಷ್ಟೊತ್ತಿಗೆ ಮಟನ್ ಸಾರಿಗೆ ಏನೇನು ಮಾಡ್ಕೊಳ್ಳೋ ಅಂತ ರೆಡಿ ಮಾಡ್ತೀನಿ ಬನ್ನಿ ಗೈಸ್. ನಾನು ಏನೇನು ಸಾರು ಮಟನ್ ಸಾರಿಗೆ ಹಾಕ್ತೀನಿ ನೋಡಿರಂತೆ ನೀವು. ಪುದೀನ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಹಾಕ್ತೀನಿ ನಾನು ಮಟನ್ ಸಾಂಬಾರಿಗೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ 2 ಕೂಗೈತೆ. ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಗಾಯ್ಸ್, ತುಂಬ ಚೆನ್ನಾಗಿ ಬೆಂದಿದೆ. ನಾನೇನು ಮಟನ್ ತಿನ್ನಲ್ಲ, ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ರುಬ್ಬಿರೋ ಮಸಾಲೆ ಹಾಕ್ತೀನಿ, ನೀರು ಹಾಕ್ತೀನಿ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ನಾನೇನು ಮಸಾಲೆ ಪುಡಿ ರುಬ್ಬೋಕೆ ಹೋಗಲ್ಲ, ಅದಕ್ಕೋಸ್ಕರ ನಾನು ಮಸಾಲೆ ಪುಡಿ ರುಬ್ಬಲ್ಲ, ಅದೇ ಥರ ಹಾಕ್ತೀನಿ. ಮನೆ ಮಸಾಲೆ ಪುಡಿ ತೋರಿಸ್ತೀನಿ ನೋಡಿ. ನಾನು ಮನೆಯಲ್ಲೇ ಮಾಡಿರೋ ಅಮ್ಮ ಮಸಾಲೆ ಪುಡಿ ಮಾಡಿರೋದು ಮಸಾಲೆ ಪುಡಿ ಹಾಕ್ತಿದ್ದೀನಿ ನೋಡಿ. ಇಷ್ಟು ಕಲರಾಗಿ ಇಷ್ಟು ಚೆನ್ನಾಗೈತೆ. ನಮ್ಮಮ್ಮ ಮಾಡಿರೋ ಮಸಾಲೆ ಪುಡಿ ಮನೆಯದೇ ನೋಡಿ ಗೈಸ್. 3 ಸ್ಪೂನ್ ಮಸಾಲೆ ಪುಡಿ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ಕಾಣ್ತಾ ಇದೆ. ನಾಟಿ ಮಟನ್ ಸಾರು ನೋಡಿ ಗೈಸ್. ಮಟನ್ ಸಾರು ರೆಡಿ ಆಯ್ತು. ಇವಾಗ ಮುಚ್ಚಬೇಕು. ಮೇಲ್ಗಡೆ ಸ್ವಲ್ಪ ಇದು ಮೆಂತ್ಯ ಸೊಪ್ಪು ಉದುರಿಸಿದ್ದೀನಿ. ಸೇಮ್ ಮೆಂತ್ಯ ಸೊಪ್ಪಿನ ಅಂದ್ಬಿಟ್ಟು ಒಣಗಿರೋ ಮೆಂತ್ಯ ಸೊಪ್ಪು ಉದುರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ಮಟನ್ ತಿನ್ನಲ್ಲ ಅಂದ್ಬಿಟ್ಟು ನನಗೋಸ್ಕರ ಅರ್ಧ kg ಚಿಕನ್ ತಂದಿದ್ದಾರೆ. ನಾನು ಚಿಕನ್ ಸುಮ್ಮನೆ ಸಿಂಪಲ್ಲಾಗಿ ಫ್ರೈ ಮಾಡ್ತೀನಿ. ಫ್ರೈಗೆ ಏನೇನು ಹಾಕ್ತೀನಿ ನೋಡಿ ಗೈಸ್. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕಡಲೆ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಇಷ್ಟು ಹಾಕ್ತೀನಿ ನಾನು ಫ್ರೈಗೆ. ನೀವೇನು ಹಾಕ್ತೀರಾ ಗೊತ್ತಿಲ್ಲ ನನಗೆ, ಹೇಳಿ. ಎಣ್ಣೆ ಇಟ್ಟಿದ್ದೀನಿ. ಇದು ಎಣ್ಣೆ ಬೋಂಡಿದೆ, ಅದಕ್ಕೆ ಇದೇ ಎಣ್ಣೆ ಬಿಟ್ಟಿಟ್ಟಿದ್ದೀನಿ. ಈ ಕಡೆ ಅನ್ನ ಹಾಕ್ತಾ ಇದೆ, ಈ ಕಡೆ ಸಾಂಬಾರು ರೆಡಿ ಆಗಿದೆ. ಈರುಳ್ಳಿ ಹಾಕಿದ್ದೀನಿ ಗೈಸ್. ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಸೂಪರ್ ಆಗೈತೆ. ತೋರಿಸಿ ಹೆಂಗೈತೆ ಮಟನ್, ಯಾವ ಥರ ಐತೆ ಮಟನ್? ಸೂಪರು. ಸಾಂಬಾರು ಸೂಪರ್ ಆಗೈತಾ? ಹಂಗೆ ಚಿಕನ್ಗೆಲ್ಲ ರೆಡಿ ಆಯಿತು. ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಆಯಮ್ಮ ಅನ್ನು ಈಗ ಅಮ್ಮಂಗೆ ಗಾಯ ಮಾಡಪ್ಪ. ಒಂದ ಚಿನ್ನಿಲಿ ಅಮ್ಮಂಗೆ ಗಾಯ ಮಾಡು. ಚಿನ್ನಿ ಬೇಗ ಅಮ್ಮಂಗೆ ಗಾಯ ಮಾಡು. ಆಯಮ್ಮ ಅನ್ನು ಆಯಮ್ಮ ಅನ್ನು ಆಯಮ್ಮ ಅನ್ನು. ಸಾರು ಹೆಂಗೈತಪ್ಪ? ಸೂಪರ್. ನಮ್ಮಂಗೆ ಅದಕ್ಕೆ ಸಾಂಬಾರು ಹೆಂಗೈತಪ್ಪ? ಈಗ ಆಯ್ ಮಾಡೋದಕ್ಕೆ ಆಯ್ ಮಾಡು. ಈಗ ಆಯ್ ಮಾಡೋದಕ್ಕೆ ನೀರು ಕೊಡೋಲ್ಲ. ಆಯ್ ಮಾಡೋದಕ್ಕೆ ನಿಮ್ಮ ಅಮ್ಮಂಗೆ ಆಯ್ ಮಾಡು. ಆಯ ನಿಮ್ಮ ಅಮ್ಮಂಗೆ ತಗೋ ತಿನ್ನು ಅಂತ ಕೊಡು. ಆಯ್ ಗೈಸ್, ಇದು ನೆನ್ನೆ ವೀಡಿಯೋದೇ ಕಂಟಿನ್ಯೂ ಆಗ್ತೈತೆ. ನೆನ್ನೆ ಮಟನ್ ಸಾಂಬಾರು ಮಾಡಿದೆ. ಇವತ್ತು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ನಾನು ಸಿಂಪಲಾಗಿ ಯಾವ ಥರ ಮಟನ್ ಬಿರಿಯಾನಿ ಮಾಡಿರ್ತೀನಿ ಅಂತ ತೋರಿಸ್ತೀನಿ. ಒಬ್ಬರೊಬ್ಬರು ಒಂದೊಂದು ಥರ ಮಟನ್ ಬಿರಿಯಾನಿ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಮಟನ್ ಬಿರಿಯಾನಿ ಅಂತ ತೋರಿಸ್ತೀನಿ. ನೋಡಿದ್ರೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನೆನ್ನೆದೇ ಕಂಟಿನ್ಯೂ ವೀಡಿಯೋ ಆಗುತ್ತೆ, ಇವತ್ತೇನು ಸಪ್ರೇಟ್ ಇಲ್ಲ. ನೆನ್ನೆದೇ ಇದು ಕಂಟಿನ್ಯೂ ವೀಡಿಯೋ. ಬನ್ನಿ ಮಟನ್ ಬಿರಿಯಾನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನನಗೆ ಬಿರಿಯಾನಿಗೆ ಇದೆಲ್ಲ ಒಗ್ಗರಣೆಗೆ 2 ಈರುಳ್ಳಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಪುದೀನ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ದೀನಿ. ಜಾಸ್ತಿ ಸ್ವಲ್ಪ ಪುದೀನ ಹಾಕ್ಬಿಡಿ, ಕೊತ್ತಂಬರಿ ಜಾಸ್ತಿ ಹಾಕಿ, ಪುದೀನ ಕಮ್ಮಿ ಹಾಕಿ ನೋಡಿ. ಇದು ರುಬ್ಬಕ್ಕೆ ರೆಡಿ ಆಗೈತೆ. ಮಟನ್ನು ಬೇಯಿಸಿಟ್ಟಿದ್ದೀನಿ ನಾನು. ಒಂದು ಟೈಮಿಗೆ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಅಂದ್ಬಿಟ್ಟು ಮಟನ್ ಅಲ್ಲೇ ಬೇಯಿಸಿಟ್ಟಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಮಟನ್ ಬೇಯಿಸಿಟ್ಟಿದ್ದೀನಿ. ನೆಕ್ಸ್ಟು ತಲೆಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಬೇಕು. ಇವಾಗ ಅದನ್ನು ಇಟ್ಟಿದ್ದೀನಿ. ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಗೈಸ್ ನೋಡಿ. ಇವಾಗ ಏನೇನು ಹಾಕ್ತೀನಿ ಮತ್ತು ಒಗ್ಗರಣೆಗೆ ಚಕ್ಕೆ, ಲವಂಗ, ಮರಾಠಿ ಮಗ್ಗು, ಪಲಾವ್ ಎಲೆ, ಏಲಕ್ಕಿ, ಶುಂಠಿ ಎಲ್ಲ ಹಾಕಿದ್ದೀನಿ ನೋಡಿ ಗೈಸ್. ಇದು ಒಗ್ಗರಣೆಗೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಆಗಲಿ. ಏಲಕ್ಕಿ ಏನಕ್ಕೆ ಹಾಕ್ತಾರೆ ಅಂತ, ಊಟ ಜೀರ್ಣ ಆಗಲಿ ಅಂತ ಹಾಕ್ತಾರೆ. ಓಂಕಾಳು ಮತ್ತು ಏಲಕ್ಕಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ ಗೈಸ್. ಇವಾಗ ಈರುಳ್ಳಿ ಹಾಕೋಣ ಬನ್ನಿ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಉರಿಯೋಣ. ನಾನು ಮಟನ್ ಬಿರಿಯಾನಿಗೇನು ಜಾಸ್ತಿ ಎಣ್ಣೆ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ನೋಡಿ.
ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಈ ಥರ ಹುರ್ಕೊಳ್ಳಿ. ಇವಾಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನ ಚೆನ್ನಾಗಿ ಸ್ಮೂತ್ ಆಗಲಿ, ಸಾಫ್ಟ್ ಆಗಲಿ. ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿದ್ದೀನಿ. ಅದಾಗ್ತಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಬೇಯಿಸ್ಕೊಂಡಿದ್ದೀವಲ್ಲ ಮಟನ ಗೈಸ್, ಇವಾಗ ಬೇಯಿಸಿರೋ ಮಟನ ಅದರೊಳಗೆ ಹಾಕೋಣ. ಈಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ. ಹಿಂಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ಗೈಸ್. ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ. ಮತ್ತು ಮಟನ್ ಬಿರಿಯಾನಿ ಪೌಡ್ರು, ಗರಂ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಪೌಡ್ರು, ಗರಂ ಮಸಾಲ, ಧನಿಯಾ ಪುಡಿ ಹಾಕಬೇಕು ಗೈಸ್. ನಾನು ಹಾಕೋದು ತೇಜು ಮಸಾಲೆ ಎಲ್ಲ ಹಿಂಗೆ ಚೆನ್ನಾಗಿ ಕುದಿಬೇಕು. ಮಸಾಲೆ ಎಲ್ಲ ಹಿಂಗೆ ಚೆನ್ನಾಗಿ ಕುದ್ದಿ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಮಟನ್ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದ್ರೆ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಕುದೀತಾ ಇರಬೇಕು ಗೈಸ್. ನೋಡ್ಕೊತಾ ಇದ್ದೀರಾ, ನೋಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕುದ್ದಾಕಿನ ಉಪ್ಪು ಹಾಕಿದ್ದೀನಿ. ಬನ್ನಿ, ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ತುಪ್ಪ, ಪುದೀನ, ಕೊತ್ತಂಬರಿ ಮೇಲ್ಗಡೆ ಉದುರಿಸಿದ್ದೀನಿ. ಎಲ್ಲ ಆಯಿತು. ಇವಾಗ ಮುಚ್ಚೋಣ ಬನ್ನಿ ಗೈಸ್. ಇದು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ. ಇವತ್ತದು ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ. ಈಗ ನೆಕ್ಸ್ಟು ಬಿರಿಯಾನಿ ಆಯ್ತಿದ್ದಂಗೆ ಮಟನ್ ತಂದಿದ್ದಾರೆ, ತಲೆಕಾಲು. ನೆನ್ನೆ ಮಟನ್ ತಂದಿದ್ದೀವಿ, ಇವತ್ತು ತಲೆಕಾಲು ತಂದಿದ್ದಾರೆ. ತಲೆಕಾಲು ಸಾರು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ತಲೆಕಾಲು ತೊಗೊಂಬಂದಿದ್ದಾರೆ. ತಲೆಕಾಲೆಲ್ಲ ತೊಳ್ಕೊಂಡು ಫ್ರೆಶ್ಶಾಗಿ ತೊಳ್ಕೊಂಡು ಮಡಗಿದ್ದೀನಿ. ಇವಾಗ ಬನ್ನಿ ಕೂಗಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇಟ್ಟಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ದೀನಿ. ನಾನು ಕುಳ್ಳಿ ಅದಕ್ಕೆ ಹಿಂಗೆ ಹೈಟಾಗಿ ಹಿಂಗೆ ಎದ್ದು ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಕಾಣ್ತೈತೆ ನೋಡಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಹಾಕ್ತಿದ್ದಂಗೆ ಬನ್ನಿ ತಲೆಕಾಲು ಹಾಕೋಣ. ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿದ್ದೀನಿ. ಇದನ್ನು ಎಷ್ಟು ಕೂಗಿಸ್ಕೋಬೇಕೋ ಗೊತ್ತಿಲ್ಲ. 3 ಕೂಗಿಸ್ಕೋಬೇಕು ಅನಿಸುತ್ತೆ. ನಮ್ಮ ಹಸ್ಬೆಂಡ್ ನನಗೆ ಫೋನ್ ಮಾಡಿ ಕೇಳ್ತೀನಿ. ನನಗೆ ತಲೆಕಾಲು ಸಾಂಬಾರು ಎಷ್ಟು ಕೂಗಿಸ್ಕೋಬೇಕು ಅಂತ ಗೊತ್ತಿಲ್ಲ. ನೋಡಿ ಇದನ್ನು ಕೂಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡೋಣ ಬನ್ನಿ. ಮಸಾಲೆಗೆ ಏನೇನು ಐಟಮ್ ಹಾಕ್ತೀನಿ ನೋಡಿರಿ. ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಕಡಲೆಕಾಯಿ, ಪುದೀನ, ಚಕ್ಕೆ, ಲವಂಗ, ಟೊಮೊಟೊ, ಈರುಳ್ಳಿ ಇಷ್ಟು ಹಾಕ್ತೀನಿ ರುಬ್ಬಕ್ಕೆ. ನೋಡಿ ಗೈಸ್, ತಲೆಕಾಲು ಸಾಂಬಾರಿಗಿದು. ಈಗೆಲ್ಲ ತಲೆಕಾಲು ಸಾಂಬಾರು ರುಬ್ತಾಯಿದ್ದೀನಿ. ಇಲ್ಲಿ ಕೂಗ್ಸೋಕೆ ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು 5 ಕೂಗಿಸ್ಬೇಕು. ಸಾಂಬಾರಲ್ಲಿ ಒಂದು 5 ಕೂಗಿಸ್ಬೇಕು. ಇವಾಗ ಮಸಾಲೆ ರುಬ್ಬಕ್ಕೆ ಹಾಕಿದ್ದೀನಿ. ಈಗ ಮಸಾಲೆ ಪುಡಿ ಹಾಕಿದ್ದೀನಿ. ನಾನು ಮಸಾಲೆ ಪುಡಿ ಮಾಮೂಲಿ ಸ್ಪೂನಲ್ಲಿ 5 ಸ್ಪೂನ್ ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗೈಸ್. ಮಟನ್ ಸಾಂಬಾರು ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಫ್ರೈಯು ಮತ್ತು ದೋಸೆ ಎಲ್ಲ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪ್ಲೀಸ್. ಓಕೆ ಬಾಯ್, ಟಾಟಾ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಿ ಇನ್ನೂ ಒಂಥರ ಖುಷಿ ವಿಡಿಯೋ ಮಾಡೋಕ್ಕೆ ಗಾಯ್ಸ್.